ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಜೀವಿತಾವಧಿ ಅಂದರೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ನನಗೆ ಜಾಮೀನು ಕೊಡಿ, ಶಿಕ್ಷೆಯನ್ನು ಅಮಾನತ್ನಲ್ಲಿಟ್ಟು ಅಂತ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ ಅದನ್ನು ಒಪ್ಪಿಲ್ಲ, ವಿಚಾರಣೆಯನ್ನು ಮುಂದುವರಿಸಿದೆ. ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ 29 ಪೈಸೆ ಕುಸಿದಿದ್ದು. ಇದರೊಂದಿಗೆ ಭಾರತದ ಕರೆನ್ಸಿ ಮೊದಲ ಬಾರಿಗೆ 90 ರೂಪಾಯಿ ದಾಟಿದೆ. ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾಗಿದೆ. ನನ್ನ ಪ್ರಕಾರದಲ್ಲಿ ಇಡೀ ಇದನ್ನು ಯಾರೂ ಮಾತಾಡಲ್ಲ. ಯಾರು ಮೇಡಮ್ ಮಾತಾಡಲ್ಲ, ಪ್ರೈಮ್ ಮಿನಿಸ್ಟ್ರು ಮಾತೇ ಆಡಲ್ಲ. GDP ಬನ್ನಿ, GDP ಹೈ 8.5 ಅಂತ ಮಾತಾಡ್ತಾ ಇರ್ತಾರೆ. ಯಾಕೆ ಇದು ಮಾತಾಡ? ಪ್ರಪಂಚದ ಎಲ್ಲ ಕರೆನ್ಸಿಗಳು ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗ್ತಾ ಇವೆ. ಭಾಳ ಕರೆನ್ಸಿಗಳು ಎಲ್ಲ ಅಲ್ಲದೆ ಇರ್ಬೋದು, ಭಾಳ ರುಪಿ ಕೊಲಾಪ್ಸ್ ಆಗ್ತಾ ಹೋಗ್ತಿದೆ. ಯಾಕೆ ಮಾತಾಡಲ್ಲ? ನಮಗೆ ಗೊತ್ತೇ ಇಲ್ಲ ಅನ್ನೋ ಟೈಪ್ ಇರ್ತಾರೆ. ನಮ್ಗೆ ಗೊತ್ತೇ ಇರುತ್ತೆ. ಸುಮ್ಮನೆ 100 ರೂಪಾಯಿ ಮಾಡಿಸ್ಬಿಡ್ರಿ ಮೋದಿ ಸಾಹೇಬ್ರೆ, ಸುಮ್ಮನೆ ರೌಂಡ್ ಫಿಗರ್ ಮಾಡಿ ಕೊಟ್ಬಿಡಿ. 16 ಹೇಳ್ಕೊಬೋದು ನೀವು ನಾಳೆ. ಮೇಕಿಯಾ ನಾನೇ ರೌಂಡ್ ಫಿಗರ್ ಮಾಡಿ ಕೊಟ್ಟಿದ್ದು ನಿಮಗೆ ಅಂತ ಅದನ್ನೇ ಎದೆ ತಟ್ಟೆ ಹೇಳ್ಕೊಬೋದು ಬೇಕಾರೆ. ಇನ್ನು ಚಿಕನ್ ಮಟನ್ ರೇಟ್ಗೂ ನುಗ್ಗೆಕಾಯಿ ರೇಟ್ ಈಗ ವ್ಯತ್ಯಾಸ ನೋಡಿ. KG ನುಗ್ಗೆಕಾಯಿ ರೇಟ್ 500ರಿಂದ 700 ರೂಪಾಯಿ ಆಗಿದೆ. ಚಳಿಗಾಲದಲ್ಲಿ ನುಗ್ಗೆಕಾಯಿ ಇಳುವರಿ ಕಡಿಮೆ ಆಗಿದ್ದು ಬೇಡಿಕೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಇಲ್ಲಿವರೆಗೂ 150 ರೂಪಾಯಿಂದ 200 ರೂಪಾಯಿ ಇತ್ತು. ಈಗ 2 ನುಗ್ಗೆಕಾಯಿ ಪಡಿಬೇಕು ಅಂದರೆ 100 ರೂಪಾಯಿ ಕೊಡಬೇಕು. 2-3 ತಿಂಗಳು ಹೀಗೆ ಬೆಲೆ ಇರುತ್ತೆ, ಕಡಿಮೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಅಂದರೆ ರೇಟ್ ಜಾಸ್ತಿ ಆಯಿತಾ? ಹ್ಞೂ ಸರ್, 500ರಿಂದ 600 ರೂಪಾಯಿ. ಈಗ ರೇಟೇನೋ ಜಾಸ್ತಿ ಆಯಿತು, ಇದು ಬೇಕಾದವ್ರು ತಗೋತಾರೆ, ಸಾಕಿದ್ದವ್ರು ಬಿಡ್ತಾರೆ. ಈ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಕರೆದವರು ನೆಕ್ಸ್ಟ್ ಏನು ಕರಿಬೇಕು? ಅದಕ್ಕಿಂತ ರೇಟ್ ಜಾಸ್ತಿ ಇರೋ ನುಗ್ಗೆಕಾಯಿ ಬ್ರೇಕ್ಫಾಸ್ಟಾ ಯಾರಾದ್ರು ಕರೆದ್ರೆ ಕರಿಬೇಕು. ಏನಕ್ಕೆ ಅಂದರೆ ಸರ್ ಕೋಳಿಗಿಂತ ಕಾಸ್ಟ್ಲಿ ಸರ್. ಹೌದು, ಅದು ಸೊ ಲೆವೆಲ್ ರೈಸ್ ಆಗುತ್ತೆ ನೋಡಿ. ಡಾಕ್ಟ್ರೇ ಪರಮೇಶ್ವರ ನೆಕ್ಸ್ಟ್ ಮಾಡಬೇಕು ನಾವು ಮಾಡಬೇಕು ಅನ್ಕೋತಿದ್ರಲ್ಲ, ಫುಲ್ ಮೀಡಿಯಾ ಪಬ್ಲಿಸಿಟಿ ನಿಮಗೆ. ನುಗ್ಗೆಕಾಯಿ ಬ್ರೇಕ್ಫಾಸ್ಟ್ ತಗೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಅಪ್ರಿಸಿಯೇಷನ್. ನಮ್ಮೂರು ನುಗ್ಗೆಕಾಯಿ ಟೈಪೇ ಇದೆ ಅಂತ. ಹೊಸ ವರ್ಷಾಚರಣೆಗೆ ಜೋಕ್ ಮಾಡಿಬಿಡ್ಬೇಕು ಇವ್ರದ್ದು ಭಾಳ ಕೆಲಸಗಳನ್ನೆಲ್ಲ. ಅಟ್ಲೀಸ್ಟ್ ನಮ್ಗೆ ನೆಮ್ಮದಿ ಇರುತ್ತೆ, ಟೆನ್ಷನ್ ಆಗಲ್ಲ. ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಜನ ಇವ್ರು ಆಡೋ ಆಟಗಳನ್ನೆಲ್ಲ ಜೋಕ್ ಥರ ಟ್ರೀಟ್ ಮಾಡ್ಕೊಂಡು ಮಜಾ ತಗೊಳ್ಳಿ ಹೇಳ್ತೀನಿ. ಅಷ್ಟಕ್ಕೆ ಸರ್. ಆಮೇಲೆ ಪಾಠ ಕಲಿಸೋ ಟೈಮಿಗೆ ಬಂದಾಗ ಸರಿಯಾಗಿ ಕೆನೆಗಾಕಿ. ಹಾಂ, ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ CCBಯವರು ಡ್ರಗ್ಗನ್ನು ಸೀಸ್ ಮಾಡಿದ್ದಾರೆ. ಒಂದು 28 ಕೋಟಿದಂತೆ. ಇಬ್ಬರು ವಿದೇಶಿ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಅಲ್ಲ, ಚಾಮರಾಜಪೇಟೆ ಅಂಚೆ ಕಚೇರಿಯಲ್ಲಿ ಪರಿಶೀಲನೆ ನಡೆಯುವಾಗ ಅದೆಲ್ಲ ಅಲ್ಲೊಂದಷ್ಟೇನೋ ಹಿಡಿದು ಹಾಕಿದಾರಂತೆ. ಒಟ್ಟಲ್ಲಿ ಹಿಡಿತಾ ಇರ್ತಾರೆ, ಬರ್ತಾ ಇರುತ್ತೆ. ಈ ಒಂಥರ ರಕ್ತ ಬೀಜ ಸುರ್ರು ಇದ್ದಂಗೆ ಇವು. ಆ ವಿದೇಶದಿಂದ ಅವನು ಕೆನೆ ಹೊಡಿಬೇಕು ಹಿಡ್ಕೊಂಡು, ಕಾಚಡಗಳನ್ನು ತೊಗೊಂಬಂದು ಟ್ರಾವೆಲ್ ವೀಸಲ್ಲಿ ಬರ್ತಾರೆ, ಬಂದುಬಿಟ್ಟು ಇಲ್ಲಿದಂತೆ. ಹೊಡೆದ್ರೆ ಹೆಂಗೆ ಹೊಡಿಬೇಕು ಅಂದ್ರೆ ಯಾವ ರಾಜನೂ ಇಲ್ಲ, ತಾಂತ್ರಿಕನೂ ಇಲ್ಲ, ಮೂತಿ ಕೆತ್ತಾ ಇರ್ಬೇಕು. ಅಥವಾ ದುಬೈ ಥರ ಸಿಕ್ಕಾಕೊಂಡವಕ್ಕೆಲ್ಲ ನೇಣಗಂಬ ಹಾಕ್ತಾ ಇರಬೇಕು. ತೊಗೊಂಡೋಗಿ ದುಬೈಲಿ ಹಾಕ್ತಾರೆ, ಸಿಂಗಾಪುರಲ್ಲಿ ಹಾಕ್ತಾರೆ. ಹಾಕ್ರಿ ಇಲ್ಲುವೆ ತೆಗೆದು ನೇಣಗಂಬಕ್ಕೆ ಹಾಕ್ರಿ ಕಚಡಗಳನ್ನೆಲ್ಲ ತೊಗೊಂಡೋಗಿ. ಅವ್ನು ಯಾವ ದೇಶದವನು ಅಂತ ನಮಗೇನು ಹೋಗ್ಬೇಕು? ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.